ಇವತ್ತು ಕನಕಗಿರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಕಾರ್ಯಕ್ರಮ ಸಾಯಂಕಾಲ ಇದೆ. ಸೊ ಆನ್ ದಿ ವೇ ಕೊಪ್ಪಳದ ನಮ್ಮ ಜಿಲ್ಲಾ ಅಧ್ಯಕ್ಷರ ಮನೆ ಇದು, ಅಜಯ್ ಬಂಡಣ್ಣವರ್ ಅಂತ ಹೇಳಿ. ಇಲ್ಲೇ ಇತ್ತೀಚೆಗೆ 8 ತಿಂಗಳ ಹಿಂದೆ ಗವಿ ಸಿದ್ದಪ್ಪ ಅನ್ನುವಂತಹ ಒಬ್ಬ ಯುವಕನ ಬರ್ಬರ ಕೊಲೆ ಆಯಿತು. ಅವರ ತಂದೆ ತಾಯಿ ಅವರ ತಂಗಿ ಇಲ್ಲಿ ಬಂದಿದ್ದಾರೆ. ಸೊ ಏನು ಅಂತ ಒಂದಲ್ಲ ಕೇಳಿದಾಗ ಇವತ್ತಿಗೂ ಕಣ್ಣೀರು ಸುರಿಸ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಅವರು ಹೇಳಿದ್ದು 4 ಜನರನ್ನ ಬಂಧನ ಮಾಡಿದ್ರು, 2 ಈಗ ಜಾಮೀನ್ ಮೇಲೆ ಹೊರಗೆ ಬಂದಿದ್ದಾರೆ. ಇನ್ನು 2 ಕೂಡ ಇನ್ನು ಹೈಕೋರ್ಟ್ಗೆ ಹಾಕಿದ್ದಾರೆ, ಅವರು ಕೂಡ ಜಾಮೀನಿನಲ್ಲಿ ಹೊರಗೆ ಬರ್ತಾರೆ. ಕೊಲೆ ಆದಂತಹ ಮನೆ ನಿರಂತರವಾಗಿ ಕಣ್ಣೀರಲ್ಲಿ ಸುರಿಸ್ತಾ ಅವ್ರ ಪೂರ್ತಿ ಜೀವನ ಪೂರ್ತಿ ಇದೇ ರೀತಿಯ ದುಃಖದಲ್ಲಿರಬೇಕು. ಕೊಲೆ ಮಾಡಿದಂಥವ್ರು ಇವತ್ತು ಹೊರಗಡೆ ಆನಂದವಾಗಿ ಓಡಾಡ್ತಾ ಇರಬೇಕು. ಇದು ಯಾವ ನೀತಿ, ಯಾವ ನ್ಯಾಯ ಇದು? ನಾನು ಹೇಳೋದು, ನ್ಯಾಯಾಲಯ ಕೂಡ ಇಂಥ ಸಮಯದಲ್ಲಿ ಜಾಮೀನು ಕೊಡಬೇಕಾದ್ರೆ ಯೋಚನೆ ಮಾಡಬೇಕು. ಇವತ್ತು ಕೊಲೆ ಮಾಡಿದಾರ್ರಿ, ಬೇರೆ ಇನ್ನೇನಲ್ಲ. ಇದೇ ರೀತಿ ನಾನು ಹೇಳೋದು, ಯಾರು ಇವತ್ತು ಜಾಮೀನು ಕೊಡುವಂತಹ ಪ್ರಕ್ರಿಯೆಗಳ ನಡೆದಿದಾವಲ್ಲ, ಅವ್ರ ಮನೆಗಳಲ್ಲಿ ಕೊಲೆ ಆಗಿದ್ರೆ ಇದೇ ರೀತಿ ನಡ್ಕೊಳ್ತಿದ್ರ? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೇಳ್ತಾ ಇದ್ದೀನಿ, ಸರಿಯಾಗಿ ನೀವು ಕೇಸು ಸೆಕ್ಷನ್ ಹಾಕದೇ ಇರೋ ಪರಿಣಾಮದಿಂದ ಅವ್ರು ಜಾಮೀನು ಮೇಲೆ ಹೊರಗೆ ಬರ್ತಾರೆ. ಯಾವುದೋ ಸರ್ಕಾರ ಏನೋ ಹೇಳುತ್ತೆ, ಯಾವುದೋ MLA MP ಏನೋ ಹೇಳ್ತಾರೆ, ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ನೀವು ಏನೇನೋ ಮಾಡಿ ಇವತ್ತು ಅವರು ಹೊರಗಡೆ ಓಡಾಡುತ್ತೆ, ಆನಂದವಾಗಿ ಅವರು ಬದುಕ್ತಾ ಇದ್ರೆ. ಆದ್ರೆ ಕೊಲೆ ಆದಂತ ಒಬ್ಬನೇ ಮಗ ಇವತ್ತು ಅನಾಥ ಆಗಿದೆ ಮನೆ. 3 ಜನ ಹೆಣ್ಮಕ್ಳು, ಒಂದು ತಂಗಿ ಇವತ್ತು ಅವಳು ಮನೆಯಲ್ಲಿ ಇನ್ನೂ ಮದುವೆ ಆಗಿಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಅವ್ರು ಹೇಗೆ ಬದುಕಬೇಕು ಏನು ಅಂತ ಅನ್ನುವಂಥದ್ದು ಇವತ್ತು ಡಿಪಾರ್ಟ್ಮೆಂಟ್ನವರಿಗೂ ಕೂಡ ಮತ್ತು ನ್ಯಾಯಾಲಯಕ್ಕೂ ಕೂಡ ಒಂದು ಪರಿಜ್ಞಾನ ಬೇಡವಾ? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೇಳ್ತಾ ಇದ್ದೀನಿ, ಹೇಗೆ ಜಾಮೀನು ಹೇಗೆ ಸಿಕ್ತು? ಆಯ್ತು, ಜಾಮೀನು ಸಿಕ್ಕಿದ ಮೇಲೆ ಅದನ್ನ ಅಪೀಲ್ ಹೋಗಿ ಅವ್ರನ್ನ ರದ್ದು ಮಾಡಿಸುವಂತ ಪ್ರಕ್ರಿಯೆ ಮಾಡಬಾರ್ದಾ? ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಆಯ್ತು ಮಾತ್ರ ಆಗೋದನೆ ಆಗತ್ತೆ. ಇವತ್ತಿಲ್ಲ ನಾಳೆ ಇದೇ ರೀತಿ ಆಗತ್ತೆ ನಿಮ್ಮ ಮನೆಗಳಲ್ಲಿ. ನಾನು ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಮತ್ತು ನ್ಯಾಯಾಲಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಮನೆಗಳಲ್ಲೂ ಹೋಗ್ತಾರೆ ನೀವು ಈ ರೀತಿಯ ಪ್ರಕ್ರಿಯೆಗಳನ್ನ ಮಾಡಿದ್ರೆ. ಸೊ ಇದು ನ್ಯಾಯ ಅನ್ನುವಂಥದ್ದು, ನಂಬಿಕೆ ಅನ್ನುವಂಥದ್ದು ಪೊಲೀಸ್ ಸ್ಟೇಷನ್ ಮೇಲೆ ನ್ಯಾಯಾಲಯದಲ್ಲಿ ಇದ್ದದ್ದನ್ನ ನಂಬಿಕೆ ಕುಸಿತಾ ಇದೆ. ಕಾರಣ ಬರ್ಬರ ಕೊಲೆ, ಪ್ರೀ ಪ್ಲಾನ್ಡ್ ಕೊಲೆ. ಕೊಲೆ ಅಂದ್ರೆ ಹೇಗೆ ಕಸಾಯಿಖಾನೆಯಲ್ಲಿ ಪ್ರಾಣಿಗಳನ್ನು ಕೊಚ್ಚುತ್ತಾರಲ್ಲ ಹಾಗೆ ಕೊಚ್ಚಿದ್ದಾರೆ. ಸೊ ಈ ಮನುಷ್ಯತ್ವ ಅನ್ನುವಂಥದ್ದು ಇಲ್ಲೇನು, ಮಾನವೀಯತೆ ಅನ್ನುವಂಥದ್ದು ಇಲ್ಲೇನಿಲ್ಲ. ಸೊ ಇದು ಭಯಾನಕವಾದಂತ ಈ ಸ್ಥಿತಿಯಲ್ಲಿ ನಾನು ಹೇಳುವುದು, ಇದು ಅಕ್ಷಮ್ಯ. ಅಪರಾಧ ಮಾಡಿದಂತವ್ರು ಹೊರಗೆ ಬರದೇ ಇರೋ ಹಾಗೆ ಅವರು ಗಲ್ಲು ಶಿಕ್ಷೆ ಆಗಬೇಕಾಗಿತ್ತು. ಇಲ್ಲ ನೀವು ಕೇಸು, ಜೈಲು, ಬೇಲು, ಈ ಪೊಲೀಸ್ ಸ್ಟೇಷನ್ ಇದು ಬರೀತಾ ಕೂತ್ಕೊಳ್ಳೋಕ್ಕಿಂತ ಶೂಟ್ ಮಾಡಬೇಕಾಗಿತ್ತು ಅವ್ರನ್ನ. ಅವಾಗ ಒಂದು ಭಯ ಬರುತ್ತೆ. ಭಯನೇ ಇಲ್ಲ, ಪೊಲೀಸ್ ಸ್ಟೇಷನ್ ಭಯ ಇಲ್ಲ, ನ್ಯಾಯಾಲಯದ ಭಯ ಇಲ್ಲ. ಇವತ್ತು ಮತ್ತೆ ಅದೇ ಕೃತ್ಯ ಮಾಡ್ತಾರೆ ಅವ್ರಿಗೆ, ಮತ್ತೆ ಅದೇ ರೀತಿಯ ಅವರಿಗೆ ಸಪೋರ್ಟ್ ಸಿಗುತ್ತೆ. ಸೊ ಈ ರೀತಿಯ ರಾಕ್ಷಸಿ ಮನೋಭಾವನೆ ಬರೀ ಕೊಪ್ಪಳದಲ್ಲಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಈ ರೀತಿಯ ಪ್ರಾರಂಭ ಆಗಿದೆ. ಸೊ ಇದನ್ನ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ. ಕಾಂಗ್ರೆಸ್ ಸರ್ಕಾರ ಪ್ರೇರಣೆ ಕೊಡ್ತಾ ಇದೆ. ಅವರು ಪೊಲೀಸ್ ಸ್ಟೇಷನ್ ಸುಟ್ಟವರನ್ನ, ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದಂಥವರನ್ನ ಕೇಸ್ ವಾಪಸ್ ತಗೊಳ್ತಾರೆ. ಸೊ ಕೇಸ್ ವಾಪಸ್ ತಗೊಂಡ್ರೆ ಅವ್ರಿಗೆ ಗೊತ್ತಿದೆ, ಮೆಸೇಜ್ ಹೋಯ್ತದು. ನಮಗೆ ಏನ್ ಮಾಡಿದ್ರು ಕೂಡ ನಮಗೆ ಕಾಂಗ್ರೆಸ್ ಸರ್ಕಾರ ನಮ್ಮ ಆಧಾರವಾಗಿದೆ, ನಮ್ಮನ್ನ ಹೊರಗೆ ತೆಗಿತಾರೆ, ನಮ್ಮ ಕೇಸನ್ನು ವಾಪಸ್ ತಗೊಳ್ತಾರೆ, ಜೈಲಿಂದ ನಾವು ಹೊರಗೆ ಬರ್ತೀವಿ, ಬೇಲಿಂದ ಹೊರಗೆ ಬರ್ತೀವಿ ಅಂತನ್ನುವಂಥದ್ದು ಅವರಿಗೆ ಕೂತ್ಬಿಟ್ಟಿದೆ. ಸೊ ಆ ಕೊಲೆ ಮಾಡುವಂತ ಪ್ರವೃತ್ತಿಗೆ ನೀವು ಹೆದರಿಕೆಯಲ್ಲಿದೆ, ಹೆದರಿಕೆ ಇಲ್ಲೇ ಇಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು, ಇನ್ನೂವರೆಗೆ 8 ತಿಂಗಳಾಯ್ತು ಸರ್ಕಾರ ಆ ಮಗಳಿಗೆ, ಆ ತಂಗಿಗೆ ನಾವು ನೌಕರಿ ಕೊಡ್ತೀವಿ ಅಂತ ಹೇಳಿದಂತ ಇನ್ನೂವರೆಗೆ ಆಗಿಲ್ಲ. 8 ತಿಂಗಳಾಯ್ತಲ್ಲ.
ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತು ನಾನು ಹೇಳೋದು ಅಪೀಲ್ ಹೋಗ್ಬೇಕು. ಈಗ ನೀವು ಹೋಗ್ತಾ ಇದ್ರೆ ನಾವು ಹೋಗ್ತೀವಿ. ನಾನಂತ ಹೇಳಿದ್ದೇನೆ ಅವ್ರ ತಂದೆ ತಾಯಿ ಹೈಕೋರ್ಟ್ ನಲ್ಲಿ ಇವರಿಬ್ಬರ ಬೇಲು ರದ್ದಾಗಬೇಕು ಅಷ್ಟೇ ಅಲ್ಲ, ಇನ್ನು ಅವರು ಬೇಲು ಸಿಗದೇ ಇರೋ ಹಾಗೆ ಅವ್ರ ಒಳಗಡೆ ಕೊಳಿಬೇಕ್ರಿ. ಇವ್ರು ಹೇಗೆ ಪ್ರತಿನಿತ್ಯ ಮಗನ ಹೆಸರಿನಲ್ಲಿ ಕಣ್ಣೀರಾಗ್ತಾ ಇರುವಂತವ್ರು ಅವ್ರ ಹೊರಗಡೆ ಬಂದು ಆನಂದವಾಗಿ ಬದುಕಬೇಕು ಅವರು. ಹೇಗೆ ಏನ್ ನ್ಯಾಯ ಇದು? ಸೊ ಇದನ್ನ ನಾವು ಅಕ್ಷಮ್ಯ ಅಪರಾಧ ಮಾಡಿದಂಥವ್ರಿಗೆ ಕ್ಷಮೆ ಇಲ್ಲ. ಅವ್ರು ಒಳಗಡೆನೆ ಇರಬೇಕು, ಒಳಗಡೆನೆ ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಅನ್ನುವಂಥದ್ದು ಹೇಳ್ತೀನಿ. ಸರ್ಕಾರವೂ ಕೂಡ ಇದರ ಸಂಬಂಧಪಟ್ಟ ಹಾಗೆ ಅಪೀಲ್ ಹೋಗಿ ಬೇಲನ್ನ ರದ್ದು ಮಾಡಬೇಕು. ನೀವು ಮಾಡದೇ ಇದ್ರೆ ನಾವು ಮಾಡ್ತೀವಿ, ಸಂಘಟನೆಯವರು ನಾವು ಮಾಡ್ತೀವಿ. ನಾನು ಹೇಳಿದ್ದೇನೆ, ಅದರದೆಲ್ಲ ಪೇಪರ್ಸ್ ತಗೊಂಡು ಮುಂದಿನ ಪ್ರಕ್ರಿಯೆ ನಾನು ಮಾಡ್ತೀನಿ ಅಂತ ಉಲ್ಟಾ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಈ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆ ಅಂದ್ರೆ ಕೊಲೆ ಆದಂತ ಮನೆ ಇದ್ದಂತ ಅವ್ರ ಮೇಲೆ ಕೇಸ್ ಹಾಕ್ತೀರಿ. ಯಾರ್ದು ಕೊಲೆ ಆಗಿದೆ ಏನಾಗಿದೆ ಅಂತ ಅನ್ನುವಂತಹದ್ದು ಹೌದು ಪ್ರೀತಿ ಮಾಡಿರ್ಬೋದು ಅಥವಾ ಇನ್ನೇ. ಹಾಗಾದ್ರೆ ಕೋರ್ಟ್ ಇಲ್ವಾ? ಕೊಲೆನೇನಾ? ಫೈನಲ್ ಅದೇನಾ? ಫೈನಲ್ ಅದೇ ಆದ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ಹಾಕ್ಬೇಕು, ನ್ಯಾಯಾಲಯ ಹಾಕ್ಬೇಕಾಗಾದ್ರೆ ಉಲ್ಟಾ ಇವ್ರ ಮೇಲೆ ಕೇಸ್ ಹಾಕುವಂತ ಪ್ರಕ್ರಿಯೆ ಇದು ಯಾವ ನ್ಯಾಯ ಇದು? ಇದು ವಿಚಿತ್ರವಾದಂತಹ ಪ್ರಕ್ರಿಯೆ ನಡೀತಾ ಇರುವಂತಹದ್ದೇ. ಇದು ಕಾಂಗ್ರೆಸ್ಸಿನ ಕುಮ್ಮಕ್ಕ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ರೀತಿ ಕಾಂಗ್ರೆಸ್ನವರೇ ನಿಮ್ಮ ಮನೆ ಒಳಗಡೆನೂ ಇದೇ ಮಾದರಿಯಲ್ಲಿ ಆಗತ್ತೆ. ನಿಮ್ಮನ್ನೂ ಬಿಡುದಿಲ್ಲ. ನೀವು ಬರೇ ಓಟಿನ ಹಿನ್ನೆಲೆಯಲ್ಲಿ ತುಷ್ಟೀಕರಣ ಮಾಡ್ತಾ ಇರುವಂತಹದ್ದು ಬಹಳ ದೊಡ್ಡ ದೇಶದ ಅಪಾಯಕ್ಕೆ ತಗೊಂಡು ಹೋಗ್ತಾ ಇದೀರಿ ಅಂತ ಅನ್ನುವಂಥದ್ದು ಹೇಳ್ತೀನಿ. ಇತ್ತೀಚೆಗೆ